ಅರ್ಥನೇ ಆಗಲಿಲ್ಲ. ನಾನೆಲ್ಲ ಈ ನಮ್ಮ ಇದನ್ನೆಲ್ಲ ವ್ಯವಸ್ಥೆ ಮಾಡೋದ್ರಲ್ಲಿ ನಾನು ಬ್ಯುಸಿ ಇದ್ದೀನಿ. ನಾನು ಅಷ್ಟೇ ಬಿಟ್ಟರೆ ನನಗೆಲ್ಲ ವೇದಿಕೆ ಮೇಲೆ ಬಂದರು ಎಲ್ಲ ನಮ್ಮ ಶಾಸಕರುಗಳು, ನಮ್ಮ ಲೀಡರ್ಸು. ಬಟ್ ಏಕಾಏಕಿ ನನ್ನ ಮೇಲೆ ಯಾರು ಅಲ್ಲೇ ಮಾಡಿದ್ರು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಮಾಡಿದ್ರು ಅಂತ ಹೇಳ್ಬಿಟ್ಟು ನನಗೆ ಅರ್ಥ ಆಗ್ತಾ ಇಲ್ಲ. ಅಷ್ಟೇ ಬಿಟ್ಟರೆ ಬಟ್ ನನಗೇನಂತಂದರೆ ಇದು ನಿಮಗೆಲ್ಲ ಗೊತ್ತಿದೆಯಲ್ಲ, ಕೋಲಾರಲ್ಲಿ ಇದು ನನಗೆ ಒಂಥರ ನಮಗೆ ಚರ್ಮ ದಪ್ಪ ಆಗ್ಬಿಟ್ಟಿದೆ. ಈ ಬಗ್ಗೆ ಹೇಳಿ, ಟಾರ್ಗೆಟ್ ಮಾಡ್ತಾ ಇದ್ದಾರಲ್ಲ ಯಾಕೆ? ನನಗೆ ಯಾಕಂತ ಅರ್ಥ ಆಗ್ತಾ ಇಲ್ಲ. ನಾನು ಕೇಳಿಸ್ತಾ ಇಲ್ಲ. ಬಟ್ ಇನ್ನೊಂದೇನಂತಂದ್ರೆ, ಈಗ ನಾನು ಕಾಂಗ್ರೆಸ್ನ ಕಟ್ಟ ಕಾರ್ಯಕರ್ತ. ಆಮೇಲೆ ನಂದು ಕಾಂಗ್ರೆಸ್ಸಲ್ಲಿ ದೊಡ್ಡ ಇತಿಹಾಸ ಇದೆ. ನಾನು ಮಾಲೂರು ಪುರಸಭೆಗೆ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಹಾಗೆಯೇ 3 ಸಲ ಪುರಸಭಾ ಸದಸ್ಯನಾಗಿದ್ದೀನಿ. ಈಗ ನಮ್ಮ ಶ್ರೀಮತಿಯವರು ಅಲ್ಲಿ ಪುರಸಭಾ ಸದಸ್ಯರಾಗಿದ್ದಾರೆ. ನಾನು ತುಂಬ ಅಳುವ, ಯಾರೂ ಇಲ್ಲದಾಗ ನಾನು ಕಾಂಗ್ರೆಸ್ಸಲ್ಲಿದ್ದವನು. ಅದೇ ರೀತಿ ಮತ್ತೆ ಕಾಂಗ್ರೆಸ್ಗೆ ವಿರೋಧ ಮಾಡೋದು ಅಂತಂದರೆ ಬಹುಶಃ ಅದು ನಮ್ಮ ಕುಟುಂಬದಲ್ಲಿ ಯಾರಾದ್ರಿಂದ ಅವರು ಮೋಸ ಮಾಡೋದಂಗೆ. ಕಾಂಗ್ರೆಸ್ ಮೋಸ ಮಾಡೋದು ಅಂತಂದರೆ ಆ ಥರ ನಾನು ಭಾವಿಸಿದ್ದೀನಿ. ಹಾಗೆಯೇ ನಾನು ಮುನ್ಸಿಪಲ್ ಅಧ್ಯಕ್ಷನಾಗಿದೆ. ನಾನು ಏಕೆ ಅಂತಂದರೆ ನನ್ನ ಕಾರ್ಯಕ್ಷಮತೆ ಮತ್ತು ನನ್ನ ಸೀನಿಯಾರಿಟಿ ಮತ್ತು ಕಾಂಗ್ರೆಸ್ಗೆ ಇರುವಂಥ ಕಮಿಟ್ಮೆಂಟ್ ನೋಡಿ ನನಗಾಗಲೇ KH ಮುನಿಯಪ್ಪನವರು ನನ್ನನ್ನು ಗುರುಸಿ 2004ರಲ್ಲಿ ನಾನೊಬ್ಬ ಮೈಕ್ರೋಸ್ಕೋಪಿಕ್ ಬ್ಯಾಕ್ವರ್ಡ್ ಕ್ಲಾಸ್, ನಾನು ತುಂಬ ಸಣ್ಣ ಸಮುದಾಯದಿಂದ ಬಂದಿರುವಂಥವನು. ಅಂಥವನ್ನು ನಾನು ಗುರುಸಿ ನನ್ನ ಮುನ್ಸಿಪಲ್ ಅಧ್ಯಕ್ಷನಾಗಿ ಮಾಡಿದ್ದು ನಮ್ಮ KH ಮುನಿಯಪ್ಪನವರು. ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ನನಗೆ ತುಂಬ ಗೌರವ ಇದೆ. ಅಂದ ಮಾತ್ರಕ್ಕೆ ನಾನು ಯಾವುದೇ ಬಣಕ್ಕೆ ಸೇರೋನಲ್ಲ. ನಂದು ಕಾಂಗ್ರೆಸ್ ಬಣ. ಬಟ್ ಅದು ಇಂಡೈರೆಕ್ಟ್ ಆಗಿ ಮಾತಾಡೋದು ನನಗೆ ಅನ್ವಯಿಸಲ್ಲ. ಬಿಡಿ, ಏನಾದರೂ ಇದ್ರೆ ಡೈರೆಕ್ಟ್ ಆಗಿ ಮಾತಾಡ್ಬೇಕಷ್ಟೇ. ನನಗೆ ಇಂಡೈರೆಕ್ಟ್ ಆಗಿ ಮಾತಾಡೋದು ಅರ್ಥ ಆಗೋದಿಲ್ಲ. ಸರ್, ಈಗ ಇಂಡೈರೆಕ್ಟ್ ಆಗಿ ಮಾತಾಡ್ತಾರೆ ಅಂತಂದ್ರೆ ಅದು ಯಾರಿಗಾದ್ರೂ ಅನ್ವಯಿಸ್ಬೋದು ಅಷ್ಟೇ. ಸ್ಪೆಸಿಫಿಕ್ ಆಗಿ ಇಂಥವ್ರ ಕಡೆಯಿಂದ ಅನ್ಯಾಯ ಆಗಿದೆ ಅಂತ ಹೇಳ್ಬೇಕು. ನೋಡಿ, ಉದಾಹರಣೆಗೆ ಹೇಳ್ತೀರಿ, ನನ್ನ ವಾರ್ಡ್ನಲ್ಲಿ ಅರ್ಥ ಆಯ್ತಾ, ನಂದು ವಾರ್ಡ್ ನಂಬರ್ 54 ಅಂತ ಕಾಣ್ತದೆ ಮಾಲೂರಲ್ಲಿ. ನೋಡಿ, ಯಾವುದೇ ಎಲೆಕ್ಷನ್ಸ್ ನೋಡಿ ಲೀಡ್ ಇದೆ. ಮೊನ್ನೆ MLA ಎಲೆಕ್ಷನ್ಸ್ ಲೀಡ್ ಇದೆ. ನಮ್ಮ ಪುರಸಭಾ ಸದಸ್ಯ ಸ್ಥಾನಕ್ಕೆ ಅದು ಅತ್ಯಧಿಕ ಲೀಡ್, ನಂಬರ್ 1 ಲೀಡ್ ಏನು ನಮ್ಮ ಟೌನಲ್ಲಿ. ಹಾಗೆಯೇ ಮೊನ್ನೆ ಲೋಕಸಭಾ ಎಲೆಕ್ಷನ್ಸಲ್ಲಿ ನಮ್ದು ಲೀಡ್ ಇದೆ. ಚೆಕ್ ಮಾಡ್ಕೋಬೇಕು. ಅದು ಅಷ್ಟೊಂದು ಕಷ್ಟಪಟ್ಟು ಮಾಡದೇ ಇದ್ದಿದ್ರೆ ಲೋಕಸಭಾ ಎಲೆಕ್ಷನ್ಸ್ ಉಸ್ತುವಾರಿ ನಾಯಕರೆಲ್ಲ ಮುಂದೆ ನೋಡಿ ಸರ್. ಘಟನೆ ಬಗ್ಗೆ ಅದು ನಾನು ಬೇಗ ಮರಿತಿದ್ದೀನಿ. ಇಂಥದ್ದೆಲ್ಲ ನಾನು ಏನಾದ್ರು ಒಳ್ಳೇದಿದ್ರೆ ಸ್ವಲ್ಪ ತಲೆ ಇಟ್ಕೊತೀನಿ. ಇವತ್ತಿನ ಘಟನೆ ಬಗ್ಗೆ ನೀವು ಯಾರಿಗೆ ದೂರು ಕೊಡ್ತೀರಾ ಸರ್? DK ಶಿವಕುಮಾರ್ ಅವ್ರು ಕೊಡ್ತೀರಾ ಅಂತ ಹೇಳ್ತಾ ಇದ್ರು ಅವರು. ಇಲ್ಲ, ನನಗೇನು ದೂರು, ಅದು ಈಗ ಇಂಥ ಘಟನೆಗಳೆಲ್ಲ ನೋಡಿದ್ದಾರೆ ನಮ್ಮ ಉಸ್ತುವಾರಿ ನಾರಾಯಣಸ್ವಾಮಿ ಅವರು. ಆಯ್ತಾ, ಅವರು KPCC ಉಪಾಧ್ಯಕ್ಷರಿದ್ದಾರೆ. ಅವರು ಇಲ್ಲಿನ ವಿದ್ಯಮಾನಗಳು ಅವರಲ್ಲಿ ವರದಿ ಕೊಡ್ತಾರೆ ಅಂತ ಕಾಣ್ತದೆ. ಕೇಳ್ತಾರೆ ಸರ್, ನಿಮ್ಮ ಅಭಿಪ್ರಾಯನೂ ಕೇಳ್ತಾರೆ ಈ ಘಟನೆ ಬಗ್ಗೆ ಏನು ಅಂತ ಹೇಳಿ. ಸೊ ಅದಕ್ಕೆ ನಿಮ್ಮ ಉತ್ತರ ಏನಿರುತ್ತೆ? ನನ್ನ ಅಭಿಪ್ರಾಯ ನಿಮ್ಗೆ ಏನು ಹೇಳಿದ್ದೀನಿ ಅದನ್ನೇ ಅಭಿಪ್ರಾಯ ಅಲ್ಲಿ ಹೇಳ್ತಾರೆ. ನನ್ನ ಅಭಿಪ್ರಾಯ ಬದಲಾವಣೆ ಆಗೋದಿಲ್ಲ ಸರ್. ಇವತ್ತು ನಿಮ್ಮ ಮೇಲೆ ಹಲ್ಲೆ ಆಗಿದ್ದು ನಿಜನ ಸುಳ್ಳು ಸರ್? ಇವತ್ತು ನನಗೆ ಇದು ಅದೇನಂತ ಅಲ್ಲೇ ಅಂತ ಅನ್ಸಿಲ್ಲಪ್ಪ ನನಗೆ. ಯಾಕಂದ್ರೆ ಇರ್ಲಿ ಬಿಡಿ, ಅದು ಏನಾಗುತ್ತೆ ಅಂತಂದ್ರೆ ಈಗ ನಮ್ದೆಲ್ಲ ಏನಂತಂದ್ರೆ ನಮ್ದು ಏನಾಗಿದೆ ಅಂತಂದ್ರೆ ಈ ಕಾಂಗ್ರೆಸ್ ಪಾರ್ಟಿ ಮುಂದೆ ನೋಡಿ ಸರ್, ಊರ್ ಭವಿಷ್ಯ ಏನು ಕ್ರಮ ಆಗಿಲ್ಲ, ಏನಾಗಿಲ್ಲ. ನೆಕ್ಸ್ಟ್ ಕಾಂಗ್ರೆಸ್ ಪಕ್ಷದಲ್ಲಿ ಈ ತರ ಆಗಬಾರ್ದು. ಸುಮಾರು ವರ್ಷಗಳಿಂದ ನೀವು ಕಾಂಗ್ರೆಸ್ ಅಲ್ಲಿ ಇದ್ದೀರಾ. ಆ ಚಿಕ್ಕ ಹುಡುಗರು ನಿಮ್ಮನ್ನು ನುಗ್ತಾರೆ. ಸೊ ಅಂತವ್ರಿಗೆ ಏನಾಗಿದೆ ಅಂತಂದ್ರೆ ನೋಡಿ, ಕಾಂಗ್ರೆಸ್ ತತ್ವ ಸಿದ್ಧಾಂತಗಳು ಯಾರು ಇಟ್ಕೊಂಡಿದ್ರೆ ಅವ್ರು ಈ ತರ ಎಲ್ಲ ಮಾಡೋದಿಲ್ಲ. ಅವ್ರ್ಯಾರು ಅವ್ರ ಮುಖನೇ ನೋಡ್ಲಿಲ್ಲ ನಾನು. ಅಂತವ್ರೆಲ್ಲ ಬಂದು ಗಲಾಟೆ ಮಾಡ್ತಾರೆ. ಅದ್ರ ಬಗ್ಗೆ ಅವ್ರ ಮೇಲೆ ಏನಾದ್ರು ಕ್ರಮ ಆಗ್ಬೇಕಲ್ಲ ಸರ್?